ಬಲಿಪಾಡ್ಯಮಿ ಅಥವಾ ಬಲೀಂದ್ರ ಪೂಜೆ ತುಳುನಾಡಿನಲ್ಲಿ ಹಾಗೂ ದಕ್ಷಿಣ ಭಾರತದ ಅನೇಕ ಕಡೆಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ದಿನವನ್ನು ಬಲಿಚಕ್ರವರ್ತಿ ಸ್ಮರಣಾರ್ಥಕವಾಗಿ ಆಚರಿಸುತ್ತಾರೆ. ಪುರಾಣಗಳ ಪ್ರಕಾರ ಬಲಿಚಕ್ರವರ್ತಿ ಅತ್ಯಂತ ಧರ್ಮನಿಷ್ಠ, ದಾನಶೀಲ ಹಾಗೂ ಪ್ರಜಾಹಿತದ ರಾಜನಾಗಿದ್ದ. ಆತನ ಆಳ್ವಿಕೆ ಕಾಲದಲ್ಲಿ ಸುಖ, ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯಿಂದ ಪ್ರಜೆಗಳು ಜೀವನ ನಡೆಸುತ್ತಿದ್ದರು. ಆದರೆ ಬಲಿಯ ಪ್ರಭಾವದಿಂದ ಇಂದ್ರಾದಿ ದೇವತೆಗಳು ತಮ್ಮ ಸ್ಥಾನವನ್ನು ಕಳೆದುಕೊಂಡರು. ಆಗ ವಿಷ್ಣುದೇವರು ವಾಮನ ಅವತಾರ ಧರಿಸಿ ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಬಲಿಯ ಯಜ್ಞಶಾಲೆಗೆ ಹೋದರು. ವಾಮನನು ಬಲಿಗೆ 3 ಹೆಜ್ಜೆ ಭೂಮಿಗಳನ್ನು ದಾನವಾಗಿ ಬೇಡಿದ. ಬಲಿಯು ತಕ್ಷಣವೇ ಒಪ್ಪಿಕೊಂಡನು. ಆಗ ವಾಮನನು ತನ್ನ ರೂಪವನ್ನು ವಿಶಾಲಗೊಳಿಸಿ 1 ಹೆಜ್ಜೆಯಲ್ಲಿ ಭೂಮಿಯನ್ನು, 2ನೇ ಹೆಜ್ಜೆಯಲ್ಲಿ ಆಕಾಶವನ್ನು ಅಳವಡಿಸಿಕೊಂಡನು. 3ನೇ ಹೆಜ್ಜೆ ಇಡುವ ಸ್ಥಳ ಕೇಳಿದಾಗ ಬಲಿಯು ತನ್ನ ತಲೆಯನ್ನು ಸಮರ್ಪಿಸಿದನು. ವಿಷ್ಣುದೇವರು ಸಂತುಷ್ಟರಾಗಿ ಅವನಿಗೆ ಆಶೀರ್ವಾದ ನೀಡಿದರು. ಪ್ರತಿ ವರ್ಷ ಒಮ್ಮೆ ನಿನ್ನ ಪ್ರಜೆಗಳನ್ನು ಭೇಟಿ ಮಾಡಲು ನೀನು ಭೂಮಿಗೆ ಬರಬಹುದು ಎಂದು. ಅದೇ ದಿನವನ್ನು ಬಲಿಪಾಡ್ಯಮಿ ಎಂದು ಆಚರಿಸುತ್ತೇವೆ.